Hi guys, welcome back to Triveni Pujari Vlogs. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನಂತೂ ಸೂಪರ್ ಆಗಿದ್ದೀನಿ. ಇದೊಂದು ರ್ಯಾಂಡಮ್ ವ್ಲಾಗ್ ಆಗಿರುತ್ತೆ. ಈಗ ಹೊರಗಡೆ ಹೊರಟಿದ್ದೀನಿ. ಸೊ ಹೇಗಿರುತ್ತೆ ಹೊರಗಡೆ, ಏನು ತಗೊಳಕ್ಕೆ ಹೋಗ್ತಾ ಇದ್ದೀನಿ ಅನ್ನೋದೇ ಈ ವ್ಲಾಗ್. ಗೈಸ್, ಇದು ಡ್ರೆಸ್ ಸರ್ಕಲ್ ಶಾಪಿಂಗ್ ಮಾಲ್ ಅಂತ ಬನ್ನೇರ್ಘಟ್ಟ ರೋಡಲ್ಲಿ ಇರೋದು. ಇಲ್ಲಿ ನಿಮಗೆ ಎಲ್ಲ ಸ್ಯಾರೀಸ್ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಸಿಗುತ್ತೆ. ಸಿಲ್ಕ್ ಸ್ಯಾರೀಸ್ ಎಲ್ಲ 700 ರುಪೀಸ್ಗೆ ಸಿಗುತ್ತೆ ಆ್ಯಂಡ್ ಸ್ಯಾರೀಸ್ ಕೂಡ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಥರ ಸ್ಯಾರಿ ಕಲೆಕ್ಷನ್ಸ್ ಇಲ್ಲಿದೆ. ನಾನು ಇಲ್ಲಿಗೆ ಹೋಗಿದ್ದು ನನ್ನ ಫ್ರೆಂಡ್ ಮದುವೆ ಆಗೋ ಹುಡುಗಿದ್ದು ಬರ್ಡೇ ಇದೆ. ಸೊ ಹಾಗಾಗಿ ಸ್ಯಾರಿ ಗಿಫ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದ. ಹಾಗಾಗಿ ನಾನು ಸ್ಯಾರಿ ಸೆಲೆಕ್ಷನ್ಗೆ ಅಂತ ಹೋಗಿದ್ದು. ನನಗೂ ಕೂಡ ಇಲ್ಲಿ ತುಂಬ ಸ್ಯಾರೀಸ್ ಇಷ್ಟ ಆಯಿತು. ನಾನು ನೆಕ್ಸ್ಟ್ ಏನಾದರೂ ನಂದು ಫಂಕ್ಷನ್ಸ್ ಏನಾದರೂ ಇದ್ದರೆ ಇಲ್ಲಿಂದ ಸ್ಯಾರಿ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೀವು ಕೂಡ ಅಷ್ಟೇ, ನಿಮ್ಮ ಮದುವೆ ಫಂಕ್ಷನ್ಸ್ ಏನಾದರೂ ಇದ್ದರೆ ಅಥವಾ ಬರ್ಡೇ ಗಿಫ್ಟ್ ಏನಾದರೂ ಮಾಡಬೇಕು ಅಂತಿದ್ದರೆ ನೀವು ಇಲ್ಲಿಗೆ ಆರಾಮಾಗಿ ಬಂದು ತೊಗೊಂಡೋಗ್ಬೋದು. ಯಾಕಂದರೆ ಸ್ಯಾರೀಸ್ ಎಲ್ಲ ತುಂಬ ಚೀಪ್ ಆ್ಯಂಡ್ ಬೆಸ್ಟ್ ಇದೆ. ಹಾಗೆ ಅದ್ರದ್ದು ಕ್ವಾಲಿಟಿ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಅದಕ್ಕೋಸ್ಕರ ನಾನು ರೆಕಮೆಂಡ್ ಮಾಡ್ತಾ ಇದ್ದೀನಿ ಅಷ್ಟೇ. ಇದು ಯಾವುದೇ ಥರ ಪ್ರಮೋಷನ್ ಅಲ್ಲ. ನನಗೆ ಇಷ್ಟ ಆಗಿದ್ದನ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನನ್ನ ಫ್ರೆಂಡ್ದು ಮದುವೆಯಾಗ ಹುಡುಗಿಗೆ ಒಂದು ಸ್ಯಾರಿ ಕೊಡಿಸ್ಬೇಕಿತ್ತು ಬರ್ಡೇಗೆ. ಹಾಗಾಗಿ ನಾವು ಇಲ್ಲಿ ಬಂದಿದ್ವಿ. ಸ್ಯಾರಿ ಎಲ್ಲ ಪರ್ಚೇಸ್ ಮಾಡಿದ್ದೀವಿ. ಇಲ್ಲಿ ತುಂಬ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ನಿಮಗೆ ಸ್ಯಾರಿಗಳು ಸಿಗ್ತದೆ. ಬೇಕಿದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಅಡ್ರೆಸ್ ಕೊಡ್ತೀನಿ, ನೀವು ಹೋಗಿ ತಗೋಬೋದು. ಎಲ್ಲ ಮೈಸೂರು ಸಿಲ್ಕ್ ಅದು ಇದು ಎಲ್ಲ ಚೆನ್ನಾಗಿದೆ. ನೋಡಿ, ನಮಗೆ ಒಂದು 700 ರುಪೀಸಿಗೆಲ್ಲ ಒಳ್ಳೆ ಕ್ವಾಲಿಟಿ ಇರೋ ಸ್ಯಾರಿ ಸಿಗ್ತದೆ. ನೀವು ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ನೋಡೋಣ ಗೈಸ್. ನಾನಿರೋ ಏರಿಯಾದಲ್ಲಿ ಯೂರೋಪ್ ಹಾಗಾಗಿ ಅದರದ್ದು ಒಂದು ಪಿಕ್ಚರ್ನ ಆ್ಯಡ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾಯಿದ್ರು. ಸೊ ಹಾಗಾಗಿ ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಹಾಯ್ ಗಾಯ್ಸ್, ಈಗ ಬಂದೆ. ಸೊ ಮಳೆ ಅಂತೂ ಸಿಕ್ಕಾಪಟ್ಟೆ ಬರ್ತಾ ಇದೆ. ಸೊ ಹಾಗಾಗಿ ಹಾಲು ತಗೊಂಡಿದ್ದೀನಿ. ಒಂದು ಒಳ್ಳೆ ಕಾಫಿ ಮಾಡಿ ಕುಡಿಬೇಕು. ಬರುವಾಗ ಮ್ಯಾಂಗೋ ಕೂಡ ಮಾರ್ತಾಯಿದ್ರು. ಸೊ ಈಗ ಮ್ಯಾಂಗೋ ಸೀಸನ್ ಅಲ್ಲ ಎಲ್ಲ ಕಡೆ. ನಿಮ್ಮ ಸೈಡೆಲ್ಲ ಮಾವಿನಕಾಯಿಗೆ ಎಷ್ಟು ರೂಪಾಯಿ ಇದೆ kg? ಇಲ್ಲಿ ಒಂದು ಕಡೆ 80 ರುಪೀಸ್. ಇದು 1 kg ಇದೆ ಅಂತೆ ಗೈಸ್. ನೋಡಿ, ಬರೀ 2 ಬಂದಿರೋದು 1 kgಲಿ. ಸೊ ಅದೊಂದು ಇಸ್ಕೊಂಡೆ ಅಷ್ಟೇ.
ಅಷ್ಟೇ, ಹೊರಗಡೆ ಹೋಗಿ ಏನು ಇಸ್ಕೊಂಡಿಲ್ಲ. ಮಾವಿನಕಾಯಿ ಎಲ್ಲ ಫ್ರಿಜ್ಜಲ್ಲಿ ಇಡಕ್ಕೆ ಹೋಗ್ಬೇಡಿ, ಜಸ್ಟ್ ಹಿಂಗೊಂದು ಏನಾದರೂ ಬುಟ್ಟಿಗೆ ಹಾಕಿ ಎಲ್ಲ ಒಂದು ಸೈಡಲ್ಲಿ ಇಡಿ, ಬೇಕಾದರೆ ತಗೊಳ್ಬೋದು. ಹಾಂ ಅಷ್ಟೇ ಗೈಸ್. ಈಗ ಒಂದು ಒಳ್ಳೆ ಸೂಪರ್ ಡೂಪರ್ ಆಗಿರೋ ಕಾಫಿ ಮಾಡೋಣ. ತುಂಬ ಕಾಫಿ ಕುಡಿಬೇಕು ಅನಿಸ್ತಿದೆ, ಯಾಕಂದರೆ ಅಷ್ಟು ಮಳೆ ಬರ್ತಾ ಇದೆ, ಚಳಿ ಚಳಿ ಇದೆ, ವೆದರ್ ಅಂತೂ ತುಂಬ ಸಖತ್ತಾಗಿದೆ. ಈ ವೆದರಲ್ಲಿ ಒಂದು ಕಾಫಿ ಮಾಡಿ ಕುಡಿದ್ರೆ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ. ಬನ್ನಿ ಕಾಫಿ ಮಾಡೋಣ. ನಾನಿವತ್ತು ಪ್ಯೂರ್ ಹಾಲಲ್ಲೇ ಕಾಫಿ ಮಾಡೋಣ ಅಂದ್ಕೊಂಡಿದ್ದೀನಿ, ಯಾವುದೇ ಥರ ನೀರು ಮಿಕ್ಸ್ ಮಾಡಲ್ಲ. ಒಳ್ಳೆ ಕಾಫಿ ಮಾಡಿ ಕುಡಿದ್ರೆ ರಿಲ್ಯಾಕ್ಸ್ ಅನಿಸುತ್ತೆ. ನಿಮಗೂ ಕಾಫಿ ಇಷ್ಟನಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಓಕೆನಾ? ಯಾವ ಥರ ಕಾಫಿ ಮಾಡಿ ಕುಡಿತೀರಾ ಅಂತ. ಗೈಸ್, ಇವತ್ತು ವೆದರ್ ಅಂತೂ ನೆಕ್ಸ್ಟ್ ಲೆವೆಲಲ್ಲಿದೆ. ನನಗಂತೂ ತುಂಬ ಖುಷಿ ಆಗ್ತಾ ಇದೆ, ಇಲ್ಲಾಂದರೆ ಯಾವಾಗಲೂ ಶೆಕೆ ಅನಿಸ್ತಾ ಇತ್ತು. ಇವತ್ತು ಫುಲ್ ತಂಪಿದೆ. ಒಳ್ಳೆ ಕಾಫಿ ಮಾಡಿ ಕುಡಿದ್ರೆ ಸಖತ್ತಾಗಿರುತ್ತೆ. ಈಗ ಸ್ವಲ್ಪ ಶುಗರ್, ಒಂದು ಸ್ವಲ್ಪ ದಿನ ಹಿಂದೆ ಶುಗರ್ ಸ್ವಲ್ಪ ಸ್ಟಾಪ್ ಮಾಡಿದ್ದೆ, ಬಟ್ ಕಂಪ್ಲೀಟಾಗಿ ಎಲ್ಲ ಶುಗರ್ ಸ್ಟಾಪ್ ಮಾಡೋಕ್ಕಾಗಲ್ಲ ಗೈಸ್, ತುಂಬ ಕಷ್ಟ ಇದೆ, ಓಕೆನಾ? ಇದು ಕಾಫಿ ಪೌಡ್ರ್ ಗೈಸ್. ಈ ಕಾಫಿ ಪೌಡ್ರಿಂದನೇ ನನಗೆ ಆಲ್ಮೋಸ್ಟ್ ಕಾಫಿ ಕುಡಿಯೋಕ್ಕೆ ತುಂಬ ಇಷ್ಟ ಆಗ್ತಾ ಇರೋದು, ತುಂಬ ಅಡಿಕ್ಟ್ ಆಗ್ತಾ ಇದ್ದೀನಿ ಈ ಕಾಫಿ ಪೌಡ್ರಿಗೆ. ಇದು ಮಾಲ್ಗುಡಿ ಫಿಲ್ಟರ್ ಕಾಫಿ ಪೌಡ್ರ್ ಅಂತ, ನೀವು ಒಂದ್ಸಲ ಟ್ರೈ ಮಾಡಿ, ಸೂಪರ್ ಆಗಿರುತ್ತೆ ಇದು. ಜಸ್ಟ್ 1 ಸ್ಪೂನ್ ಹಾಕ್ತೀನಿ, ಸ್ವಲ್ಪ ಸ್ಟ್ರಾಂಗ್ ಆಗಿ ಚೆನ್ನಾಗಿ ಕುದಿಸ್ಬೇಕಿದ್ನ. ಇಷ್ಟೇ, ನಾನೆಲ್ಲ ಫಸ್ಟ್ ಎಲ್ಲ ಹಾಕಿ ಇಟ್ಬಿಟ್ಟು ಆಮೇಲೆ ಡೈರೆಕ್ಟ್ ಹಿಂಗೆ ಕುದಿಸೋದು ಗೈಸ್. ಒಂದೊಂದೇ ಹಾಕಲ್ಲ, ಎಲ್ಲ ಒಂದೇ ಸತಿ ಹಾಕ್ಬಿಟ್ಟು ಹಿಂಗೆ ಇಟ್ಬಿಟ್ರೆ ಆಮೇಲೆ 1 ಸ್ಪೂನ್ ತೆಗೆದಿಡ್ಬೇಕು ಅದನ್ನ ಇದು ಮಾಡಲಿಕ್ಕೆ. ಯಾರೆಲ್ಲ ಮಾಲ್ಗುಡಿ ಫಿಲ್ಟರ್ ಕಾಫಿ ಟ್ರೈ ಮಾಡಿದ್ದೀರಾ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದಂತೂ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ ಟೇಸ್ಟ್. ಏನು ಇತ್ತೀಚೆಗೆ ನಾನು ತರಿಸಿರೋದು ಇದು ಕಾಫಿ ಪೌಡ್ರು, ತುಂಬ ಒಂಥರ ಫ್ರೆಶ್ ಕಾಫಿ ಕುಡ್ದಿದ್ದ ಥರ ಫೀಲ್ ಆಗುತ್ತೆ. ಈಗ ಡೈಲಿ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಇದು ಕಾಫಿ ಪೌಡ್ರು ಕುದಿಯುವಾಗ ಒಂದು ಸ್ಮೆಲ್ ಬರುತ್ತೆ ಗೈಸ್, ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ. ಫುಲ್ ರೂಮ್ ಇಡೀ ಸ್ಮೆಲ್ ಬರುತ್ತೆ ಗೈಸ್, ಅಷ್ಟು ಚೆನ್ನಾಗಿರುತ್ತೆ ಅದರದ್ದು. ನೀವು ನೋಡಿ, ಮೀಶೋದಲ್ಲಿ ಸ್ವಲ್ಪ ಜ್ಯುವೆಲರೀಸ್ ಆರ್ಡರ್ ಮಾಡಿದ್ದೆ, ನೋಡಬೇಕು ಯಾವ ಥರ ಬಂದಿದೆ ಅಂತ. ಇದ್ರದ್ದು ಅನ್ಬಾಕ್ಸಿಂಗ್ ಮಾಡೋಣ ಅಂದ್ಕೊಂಡಿದ್ದೆ ರೀಲ್ಸ್ಗೆ. ನೋಡೋಣ, ಓಪನ್ ಮಾಡಿ ನಾನು ಮಾಡ್ತೀನಿ, ವ್ಲಾಗ್ಸ್ಗೆ ಇರಲಿ ಅಂತ. ಸ್ವಲ್ಪ ಪ್ಯಾಕಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಇದು ನಾನು ತುಂಬ ಕಮ್ಮಿ ಕೊಟ್ಟಿದ್ದು, 200 ಸಮಥಿಂಗ್ ಏನೋ ಕೊಟ್ಟಿದ್ದು. ಎಷ್ಟು ಪ್ರೈಸ್ ಅಂತ ನಾನು ನಿಮಗೆ ಕೆಳಗಡೆ ಹಾಕಿರ್ತೀನಿ, ಮರ್ತೋಗಿದೆ, ಆರ್ಡ್ರ್ ಮಾಡಿ ತುಂಬ ದಿನ ಆಗಿದೆ. ಸೊ ಈಗ ಕರೆಕ್ಟಾಗಿ ಓಪನ್ ಮಾಡಬೇಕು ಗೈಸ್. ಅನ್ಬಾಕ್ಸಿಂಗ್ ವಿಡಿಯೋ ಮಾಡೋಣ ಅಂದ್ಕೊಂಡೆ, ಆಗ್ತಾ ಇಲ್ಲ. ನೋಡೋಣ, ಅನ್ಬಾಕ್ಸಿಂಗು ರೀಲ್ಸು ಮಾಡಿ ಹಾಕ್ತೀನಿ ಇದನ್ನ. ವಾವ್, ನೋಡಿ ಗಾಯ್ಸ್, ಸೂಪರ್ ಆಗಿದೆ ನೋಡಿ. ಇದೊಂದು ಆರ್ಡರ್ ಮಾಡಿರೋದು, ಆಮೇಲೆ ಇದೊಂದು ಜ್ಯುವೆಲರಿ, ಆಮೇಲೆ ಇದೊಂದು, ಆಮೇಲೆ ಇದೊಂದು. ಇರಿ, ಮೀಶೋ ಆ್ಯಪ್ ಓಪನ್ ಮಾಡಿ ಎಷ್ಟು ರೂಪಾಯಿ ಪೇ ಮಾಡಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಎಷ್ಟಂದರೆ ಗಾಯ್ಸ್, ಇದಕ್ಕೆ ಜಸ್ಟ್ 261 ರುಪೀಸ್ ನೋಡಿ. 261 ರುಪೀಸಿಗೆ 4 ನೆಕ್ಲೆಸ್ ಗೈಸ್. ಏನು ಬರುತ್ತೆ 261 ರುಪೀಸಿಗೆ?
ನನಗೆ ಅದಕ್ಕೆ ಮೀಶೋ ಅಂದರೆ ತುಂಬ ಇಷ್ಟ ಆಗೋದು. ತೋರಿಸ್ತೀನಿ ನಾನು ನಿಮಗೆ. ಇದು ನೋಡಿ, ಜುಮ್ಕಾ. ಆಮೇಲೆ ಇದು ಅದಕ್ಕೆ ಇರೋ ಸರ. ಇದು ಸ್ವಲ್ಪ ಓಲ್ಡ್ ಥರ ಇದೆ, ಬಟ್ ಓಕೆ. ನೋಡಿ ಈ ಥರ ಇದೆ. ಹಾಕಿ ತೋರಿಸ್ತೀನಿ, ಓಕೆನಾ? ಇದೆಲ್ಲ ಒಳ್ಳೆ ಗ್ರ್ಯಾಂಡ್ ಡ್ರೆಸ್ಸಿಗೆ ಹಾಕಬೇಕು. ಹಾಕಿ ತೋರಿಸಿದ್ರೆ ಸಖತ್ತಾಗಿರುತ್ತೆ. ರೀಲ್ಸ್ ಮಾಡುವಾಗ ನಾನು ನಿಮಗೆ ಒಳ್ಳೆ ಡ್ರೆಸ್ ಮಾಡಿ ಹಾಕಿ ತೋರಿಸ್ತೀನಿ. ಏನು ಗೈಸ್, ನನ್ನ ತಲೆಗೆ ಹಾಕ್ತಾನೆ ಇಲ್ಲ ಇದು. ನನ್ನ ತಲೆ ಆಲ್ರೆಡಿ ಸ್ವಲ್ಪ ದಪ್ಪನೇ. ನೋಡೋಣ. ನೋಡಿ, ಕಾಣಿಸ್ತಿದೆ ಅಲ್ಲ? ಈ ಥರ ಇದೆ. ಇದಕ್ಕೆ ಜುಮ್ಕಾ ಕೊಟ್ಟಿದ್ದಾರೆ ನೋಡಿ. ಈ ಜುಮ್ಕಾ ಕೊಟ್ಟಿದ್ದಾರೆ. ಇದನ್ನು ಹಾಕಿ ತೋರಿಸ್ತೀನಿ. ಸೂಪರ್ ಆಗಿದೆ ಗೈಸ್. 261ಗೆಲ್ಲ ವರ್ತ್. ಇದೊಂದು ರೀಸನ್ಗೋಸ್ಕರನೇ ನಾನು ಮೀಶೋದಲ್ಲಿ ಜಾಸ್ತಿ ಶಾಪ್ ಮಾಡ್ತೀನಿ. ಒಂದು ಟಿಪ್ಸ್ ಹೇಳಬೇಕು ಅಂದರೆ, ನೀವು ಟಾಪ್ಸ್, ಈ ಥರ ಜ್ಯುವೆಲರೀಸ್ ಎಲ್ಲ ಮೀಶೋದಲ್ಲಿ ಕಲೆಕ್ಷನ್ ತಗೋಬೋದು. ಬಟ್ ಜೀನ್ಸ್ ಆ ಥರದ್ದೆಲ್ಲ ತೊಗೊಳ್ಳೋದಾದರೆ ತೊಗೊಳ್ಳೋಕ್ಕೆ ಹೋಗಬೇಡಿ. ಅಷ್ಟು ಕ್ವಾಲಿಟಿ ಇರಲ್ಲ. ನಾನು ನೋಡ್ದಂಗೆ ಕೆಲವೊಂದು ಕ್ವಾಲಿಟಿ ಇರುತ್ತೆ. ನೋಡಿ ಗೈಸ್, ಹೇಗಿದೆ? ಚೆನ್ನಾಗಿದೆ ಅನ್ಕೊತೀನಿ. ನೋಡಿ, ಹೀಗೂ ಹಾಕ್ಬೋದು. ನೆಕ್ಸ್ಟ್ ಒನ್ ನೋಡೋಣ. ಇದು ನನ್ನ ಫೇವ್ರೇಟ್. ನನಗೆ ನೋಡ್ದಂಗೆ ಇಷ್ಟ ಆಯಿತು ಇದು. ಇದನ್ನು ನೋಡೋಣ. ವಾ, ಇದಂತೂ ನೆಕ್ಸ್ಟ್ ಲೆವೆಲಲ್ಲಿ ಇದೆ ಗೈಸ್. ಓ ಮೈ ಗಾಡ್, ಇಲ್ಲಿ ನೋಡಿ ಏನು ಸಖತ್ತಾಗಿದೆ ಅಲ್ಲ. ಶಪ್ಪ, ಇಲ್ಲಿ ನೋಡಿ, ಇದೊಂದು ಸಖತ್ ಕ್ಯೂಟ್ ಆಗಿದೆ. ಹಾಕಿ ತೋರಿಸ್ತೀನಿ. ನೋಡಿ, ಡ್ರೆಸ್ ಎಲ್ಲ ಮಾಡಿದಾಗ ಹಾಕಿದ್ರಂತೂ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ. ಇದ್ರದ್ದು ಜುಮ್ಕಾ 261ಗೆ ಇದೆಲ್ಲ ವರ್ತ್. ಬೇರೆ ಕಡೆ 261ಗೆ ನಿಮ್ಗೆ ಏನು ಸಿಗೋದೇ ಇಲ್ಲ. ಅಲ್ಲಿ ನೋಡಿ, ನೋಡಿದ್ರಾ ಏನು ಚೆನ್ನಾಗಿದೆ ಅಲ್ವಾ? ಜ್ಯುವೆಲರಿ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಇದ್ದಂಗೆ ತುಂಬ ಇಷ್ಟ ಆಯಿತು ಗೈಸ್. ನೆಕ್ಸ್ಟ್ ಒನ್ ಇದು ನೋಡಿ. ಇದು ವೈಟ್ ಕಲರಲ್ಲಿ. ಇದೇನು ಬ್ಲ್ಯಾಕ್ ಅಲ್ಲಿ ಇತ್ತಲ್ಲ, ಇದು ವೈಟ್ ಕಲರಲ್ಲಿ ಇದೆ. ಓ ಗಾಡ್, ಇದು ಗೈಸ್ ನೋಡಿ, ವೈಟ್ ಕಲರಲ್ಲಿ. ಅದರಲ್ಲೇ ವೈಟ್ ಕಲರ್ ಡಿಸೈನ್ ನೋಡಿ, ಈ ಥರ ಇದೆ. ಆಮೇಲೆ ಇದು ನೋಡಿ, ಈ ಥರ ಇದೆ. ನಿಮಗೆ ಇದ್ರದ್ದು ಲಿಂಕ್ ಅಥವಾ ಏನಾದರೂ ಬೇಕು ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮಗೆ ಕೊಡ್ತೀನಿ ಅದು ಯಾವುದು ಲಿಂಕ್ ಅಂತ. ಹಾಕೋಣ. ಇದು ಸ್ಯಾರಿಗೆಲ್ಲ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ ಗೈಸ್. ಸಿಂಪಲ್ ಆಗಿ ನಿಮ್ಗೆ ಏನಾದರೂ ಮೇಕಪ್ ಲುಕ್ ಏನಾದರೂ ಮಾಡಬೇಕು ಅಂದರೆ ಇದು ನೆಕ್ಸ್ಟ್ ಲೆವೆಲಲ್ಲಿ ಇರ್ತದೆ. ನೋಡಿ, ತುಂಬ ಚೆನ್ನಾಗಿದೆ ಅಲ್ವಾ? ಗೈಸ್, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ ಯಾವುದು ತುಂಬ ಚೆನ್ನಾಗಿ ಕಾಣ್ತು ಅಂತ. ನೋಡಿ, ಸೂಪರ್ ಆಗಿದೆ ಅಲ್ಲ?
ಒಳ್ಳೆ ಡ್ರೆಸ್ ಮಾಡ್ಬೇಕು, ಆಗ ಸಖತ್ತಾಗಿರುತ್ತೆ. ನೆಕ್ಸ್ಟ್ ಇನ್ನೊಂದಿದೆ. ನೆಕ್ಸ್ಟ್ ಒನ್ ಇದು. ಇದ್ರದ್ದು ಇಯರಿಂಗ್ಸ್ ನೋಡಿ ಗೈಸ್ ಹೆಂಗಿದೆ. ಇದು ಅದರದ್ದು ಇದು ನೋಡಿ ಈ ಥರ ಇದೆ. ನನಗೆ ಜಸ್ಟ್ ನಾರ್ಮಲ್ ಮನೇಲಿ ಹಾಕೋ ಬಟ್ಟೆಗೆ ತೋರಿಸ್ತಾ ಇರೋದು. ನೀವು ಒಳ್ಳೆ ಡ್ರೆಸ್ ಎಲ್ಲ ಆದರೆ ತುಂಬ ಚೆನ್ನಾಗಿ ಕಾಣುತ್ತೆ ಇದು. ಸ್ಯಾರೀಸ್ಗೆಲ್ಲ ಮಸ್ತ್ ಹೇಳಿ ಮಾಡಿಸಿದಂಗೆ ಇರುತ್ತೆ ಇದು. ಇದು ಇಯರಿಂಗ್ಸ್ ಇದೆ, ಯಾವ ಥರ ಹಾಕೋದು ಗೊತ್ತಿಲ್ವಲ್ಲ. ಓಕೆ, ಓ ಹೀಗೆ ನೋಡಿ, ಹೀಗೆ ಹಾಕೋದು. ಪರವಾಗಿಲ್ಲ, ವರ್ತ್ ಅಂತ ಹೇಳ್ಬೋದು. 260 ರೂಪೀಸಿಗೆ ಏನು ಬರುತ್ತೆ, ಏನು ಬರಲ್ಲ. ನೋಡಿ ನೋಡಿ ಈ ಥರ ಇದೆ. ನೋಡಿ ಸೂಪರ್ ಆಗಿದೆ ಗೈಸ್. ನನಗೆ ಇದಿಷ್ಟರಲ್ಲಿ ನನ್ನ ಮುಖಕ್ಕೆ ಯಾವುದು ತುಂಬ ಚಂದ ಕಾಣಿಸ್ತು ಅಂತ ಹೇಳಿ ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ನಿಲ್ಲಿಸ್ತೀನಿ. ಯಾಕಂದರೆ ನಾನು ವ್ಲಾಗ್ನ 15 ಮಿನಿಟ್ಸ್ ಮೇಲೆ ತಗೊಂಡು ಹೋಗೋದು ನನಗೂ ಇಷ್ಟ ಇಲ್ಲ. ಒಂದು 10 ಮಿನಿಟ್ಸ್ ಮುಗಿಯೋ ಥರ ಇದ್ರೆ ಸಾಕು ಅಂತ. ಆ್ಯಂಡ್ ನಂದು ಕಂಪೇರ್ ಮಾಡಿದ್ರೆ ಫಸ್ಟ್ಗಿಂತ ಈಗ ವ್ಯೂಸ್ ತುಂಬ ಕಮ್ಮಿ ಬರ್ತಾ ಇದೆ. ಯಾಕಂದರೆ ನಾನೊಂದು 1.5 ಮಂತ್ 2 ಮಂತ್ಸ್ ವಿಡಿಯೋ ಅಪ್ಲೋಡ್ ಮಾಡಿರಲಿಲ್ಲ. ಸೊ ಹಾಗಾಗಿ ಯೂಟ್ಯೂಬ್ ನನ್ನ ವೀಡಿಯೋಸ್ನ ರೆಕಮೆಂಡ್ ಮಾಡೋದು ಸ್ವಲ್ಪ ಕಮ್ಮಿ ಆಗಿದೆ. ನಾನು ರೆಗ್ಯುಲರ್ ಆಗಿ ಹಾಕಬೇಕು ಅಂತ ಇದ್ದೀನಿ ಇನ್ನು. ಅಂದರೆ ವ್ಲಾಗ್ಸ್ ಅಲ್ಲ, ಅಟ್ಲೀಸ್ಟ್ ಶಾರ್ಟ್ಸ್ ಆದರೂ ಹಾಕಬೇಕು. ವ್ಲಾಗ್ಸ್ ಪರ್ ವೀಕ್ 1 ಆದರೂ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ಏನಾಗುತ್ತೆ ಅಂತ. ಐ ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ತಪ್ಪದೆ ತಿಳಿಸಿ ನನಗೆ ಯಾವ ಒಂದು ನೆಕ್ಲೆಸ್ ಜ್ಯುವೆಲರಿ ತುಂಬ ಚೆನ್ನಾಗಿ ಕಾಣಿಸ್ತು ಅಂತ. ಓಕೆನಾ? ನನ್ನ ಪ್ರಕಾರ ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಇದೆರಡು ತುಂಬ ಇಷ್ಟ ಆಯಿತು. ಆಮೇಲೆ ಇದು ಕೂಡ ಇಷ್ಟ ಆಯಿತು. ಇದು ಸ್ವಲ್ಪ ಓಲ್ಡ್ ಥರ ಇದೆ, ಬಟ್ ಹಾಕಿದಾಗ ಇದು ಚೆನ್ನಾಗಿದೆ. ಬಟ್ ಸ್ವಲ್ಪ ಡಿಸೈನ್ ಸ್ವಲ್ಪ ಓಲ್ಡ್ ಅಂತ ಅನಿಸ್ತು ನನಗೆ, ಹಳೇದು ಮೆಟೀರಿಯಲ್ ಥರ ಅನಿಸ್ತು. ಅದು ಬಿಟ್ಟರೆ ಇದು ಮೂರಂತೂ ನೆಕ್ಸ್ಟ್ ಲೆವೆಲಲ್ಲಿದೆ. 260 ರೂಪೀಸಿಗೆ 1, 2, 3, 4 ನೆಕ್ಲೆಸ್ ಪೀಸ್ ಸಿಕ್ಕಿದೆ ಗೈಸ್. ಇದು ತುಂಬ ವರ್ತ್ ಇದೆ. ಆ್ಯಂಡ್ ನನ್ನ ಜ್ಯುವೆಲರಿ ಕಲೆಕ್ಷನ್ ವಿಡಿಯೋಸ್ ನಿಮಗೆ ನೋಡಬೇಕು ಅಂತ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಎಲ್ಲ ಜ್ಯುವೆಲರೀಸ್ದು ಒಂದು ವಿಡಿಯೋ ಮಾಡ್ತೀನಿ. ಜುಮ್ಕಾ ಆಗಿರ್ಬೋದು, ಜ್ಯುವೆಲರೀಸ್ ಆಗಿರ್ಬೋದು, ಎಲ್ಲದ್ರದ್ದೊಂದು ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಾನು ನಿಮಗೆ ಮುಂದಿನ ವಿಡಿಯೋ ಅಥವಾ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಸಿ ಯು, ಬಾಯ್.